ನಮಸ್ಕಾರ, ಹೇಗಿದ್ದೀರಾ? ನೀವು ಆಲ್ರೆಡಿ 3 ಸಾರಿ ಗೂಗಲ್ ಆಡ್ಸೆನ್ಸ್ ಪಿನ್ ಗೆ ಅಪ್ಲೈ ಮಾಡಿದ್ದೀರಾ, ಆದ್ರೂ ಕೂಡ ನಿಮ್ಮ ಅಡ್ರೆಸ್ ಗೆ ಗೂಗಲ್ ಪಿನ್ ಬಂದಿಲ್ಲ ಅಂದ್ರೆ ಈಗ ಟೆನ್ಷನ್ ಮಾಡ್ಕೋಬೇಡಿ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಅಡ್ರೆಸ್ ಗೆ ಗೂಗಲ್ ವೆರಿಫಿಕೇಶನ್ ಪಿನ್ ಬರ್ಲಿಲ್ಲ ಅಂದ್ರೂ ಇಮೇಲ್ ಮುಖಾಂತರ ನೀವು ಪಿನ್ ನ ವೆರಿಫೈ ಮಾಡಬಹುದು. ಅದು ಹೇಗೆ, ಯಾವೆಲ್ಲ ಸ್ಟೆಪ್ಸ್ ನ ನಾವು ಫಾಲೋ ಮಾಡ್ಬೇಕಂತ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಿಮ್ಗೆ ಲೈವ್ ರೆಕಾರ್ಡಿಂಗ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ. ಈಗಿಲ್ಲ ಅಂದ್ರೂ ಮುಂದೆ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಈ ಒಂದು ಆಡ್ಸೆನ್ಸ್ ಅಕೌಂಟ್ ನ ನನ್ನ ಒಬ್ಬ ಸಬ್ಸ್ಕ್ರೈಬರ್ ತಮ್ಮ ಡೀಟೇಲ್ಸ್ ನ ಕೊಟ್ಟು ಅವರ ಅಕೌಂಟ್ ನಲ್ಲಿ ಪಿನ್ ವೆರಿಫಿಕೇಶನ್ ಪ್ರಾಬ್ಲಮ್ ಇದೆ, ಅದನ್ನ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಪ್ರೋಸೆಸ್ ನ ತೋರಿಸ್ತೀನಿ. ಮೊದಲಿಗೆ ಏನಿದೆ ಇಂಪಾರ್ಟೆಂಟ್ ಸ್ಟೆಪ್, ನೀವು ನಿಮ್ಮ ಆಡ್ಸೆನ್ಸ್ ಅಕೌಂಟ್ ನಲ್ಲಿ ಲಾಗಿನ್ ಆಗಿರಿ. ಅದನ್ನ ಒಮ್ಮೆ ರೀಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಸೊ ನೋಡಿ, ಇಲ್ಲಿ ನಾನು ಯೂಟ್ಯೂಬ್ ನಲ್ಲಿ ಹೋಗಿ ಅರ್ನ್ ಸೆಷನ್ ಅಲ್ಲಿ ಹೋದ್ರೆ ಸೆಕೆಂಡ್ ಆಪ್ಷನ್ ಏನಿದೆ ಎರರ್ ಅಂತ ಬರ್ತಾ ಇದೆ. ಆಡ್ಸೆನ್ಸ್ ವೆರಿಫಿಕೇಶನ್ ಪಿನ್ ಇಸ್ ರಿಕ್ವೈರ್ಡ್ ಅಂತ ತೋರಿಸ್ತಾ ಇದೆ. ಈಗ ನಾನು ಆಡ್ಸೆನ್ಸ್ ಅಕೌಂಟ್ ನ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಐಡೆಂಟಿಟಿ ವೆರಿಫಿಕೇಶನ್ ಆಗಿದೆ, ಬಟ್ ಅದೇ ಅಡ್ರೆಸ್ ವೆರಿಫಿಕೇಶನ್ ಪೆಂಡಿಂಗ್ ಇದೆ, ನೀಡ್ಸ್ ಅಟೆನ್ಷನ್ ಅಂತ ತೋರಿಸ್ತಾ ಇದೆ. ಈಗ ಇಲ್ಲಿ ರೀಸೆಂಟ್ ಅಂತ ಕೊಟ್ರು ಯು ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ಎವ್ರಿ 3 ವೀಕ್ಸ್ ಅಂತ ತೋರಿಸ್ತಾ ಇದೆ. ಬಟ್ ಆಲ್ರೆಡಿ ಇವರು 4 ಬಾರಿ ರಿಕ್ವೆಸ್ಟ್ ನ ಮಾಡಿದ್ದಾರೆ, ಇವರಿಗೆ ಇನ್ನೂ ಅಡ್ರೆಸ್ ಅಲ್ಲಿ ಯಾವುದೇ ಪಿನ್ ಬಂದಿಲ್ಲ. ಸೊ ಈಗ ನಾವು ಇಮೇಲ್ ಮುಖಾಂತರ ಇದನ್ನ ಸಾಲ್ವ್ ಮಾಡೋಣ. ಸೊ ಈಗೇನ್ ಮಾಡಿ, ಇಲ್ಲಿ ಮೇಲ್ಗಡೆ ಇದೆಲ್ಲ ಆಕ್ಷನ್ ಪಕ್ಕ ಲರ್ನ್ ಮೋರ್, ಅದನ್ನ ಕ್ಲಿಕ್ ಮಾಡಿ. ಈ ತರದ ಒಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಬಂದು ಪಿನ್ ಟ್ರಬಲ್ ಶೂಟರ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಫಸ್ಟ್ ತೋರಿಸುತ್ತೆ ಕನ್ಫರ್ಮ್ ಇಮೇಲ್ ಅಡ್ರೆಸ್, ಅಂದ್ರೆ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಎದರಲ್ಲಿ ಲಾಗಿನ್ ಇರುತ್ತಲ್ಲ ಆ ಇಮೇಲ್ ಐಡಿ ಇಲ್ಲಿ ಇದೆನೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದ್ರೆ ನೋ ಅಂತ ಕೊಟ್ಟು ಆ ಇಮೇಲ್ ಐಡಿನ ಇಲ್ಲಿ ಹಾಕಿ. ಸೊ ನನ್ನ ಇಮೇಲ್ ಐಡಿ ಕರೆಕ್ಟ್ ಇದೆ, ಸೊ ಎಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದೆ ಹ್ಯಾವ್ ಯು ರಿಸೀವ್ಡ್ ಫಿಸಿಕಲ್ ಪಿನ್ ಅಂತ, ಅಂದ್ರೆ ಅದೇ ಅಡ್ರೆಸ್ ಗೆ ಪಿನ್ ಬಂದಿದೆನೋ ಇಲ್ಲೋ ಅಂತ. ಸೊ ಬಂದಿದ್ರೆ ಈ ಕೆಲಸ ಯಾಕೆ ಮಾಡ್ತಿದ್ವಿ. ಎನಿವೇಸ್ ಇಲ್ಲಿ ನೋ ಅಂತ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಪೇಜ್ ಅಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಸಪೋರ್ಟ್ ಟೀಮ್ ಅಂತ ಬರುತ್ತೆ. ಇಲ್ಲೇನಿದೆ ಕಾಂಟ್ಯಾಕ್ಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ ಅಲ್ಲಿ ನಿಮ್ಮ ಡೀಟೇಲ್ಸ್ ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಹೆಸರನ್ನ ಕೊಡಿ, ಇಮೇಲ್ ಐಡಿ ಆಟೋಮೆಟಿಕ್ ಆಗಿ ಅದೇ ತಗೊಂಡಿರುತ್ತೆ. ಥರ್ಡ್ ಬಂದು ಪಬ್ಲಿಷರ್ ಐಡಿ. ಇಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ, ನಮ್ಮ ಪಬ್ಲಿಷರ್ ಐಡಿ ಎಲ್ಲಿ ಸಿಗುತ್ತೆ ಅಂತ. ತುಂಬಾ ಸಿಂಪಲ್ ಇದೆ. ನಿಮ್ಮ ಆಡ್ಸೆನ್ಸ್ ಅಕೌಂಟ್ ನ ಹೋಮ್ ಪೇಜ್ ಅಲ್ಲಿ ಹೋದ್ರೆ ಇಲ್ಲಿ URL ಅಲ್ಲಿ ಪಬ್ಲಿಷರ್ ಐಡಿ ಅಂತ ಇರುತ್ತೆ. ಸೊ ಅದನ್ನ ಕಾಪಿ ಮಾಡಿ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ನಂತರ ಇಲ್ಲಿ ನಿಮ್ಮ ಗವರ್ಮೆಂಟ್ ಐಡಿ ಪ್ರೂಫ್ ನ ಅಟ್ಯಾಚ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಅದನ್ನ ಅಟ್ಯಾಚ್ ಮಾಡಿ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ತರದ ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮ ಇಮೇಲ್ ಏನಿದೆ ಸೆಂಟ್ ಆಗಿದೆ ಅಂತ. ಸೊ ನಾವೀಗ ಜಿಮೇಲ್ ಅಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ನಿಮಗೆ ಒಂದು ಕನ್ಫರ್ಮೇಶನ್ ಮೇಲ್ ಬಂದಿರುತ್ತೆ, ನಿಮ್ಮ ಪಿನ್ ಈಗ ವೆರಿಫೈ ಆಗಿದೆ. ಆಡ್ಸೆನ್ಸ್ ಅಕೌಂಟ್ ನಲ್ಲಿ ಹೋಗಿ ನೋಡೋಣ. ವೆರಿಫೈ ಆಗಿದ್ರೆ ಈ ಮೇಲ್ಗಡೆ ಪಾಪ್ಅಪ್ ಬರಬಾರ್ದು. ಒಂದ್ಸತಿ ರಿಫ್ರೆಶ್ ಮಾಡಿ ನೋಡಿದ್ರೆ ನೋಡಿ, ಈಗ ಪಾಪ್ಅಪ್ ಕೂಡ ಅಲ್ಲಿ ಬರ್ತಾ ಇಲ್ಲ. ಬಟ್ ಅದೇ ನಾವು YT ಸ್ಟುಡಿಯೋದಲ್ಲಿ ಹೋಗಿ ನೋಡಿದ್ರೆ ಸ್ಟೆಪ್ 2 ಇನ್ನೂ ಕೂಡ ಎರರ್ ಅಂತಾನೆ ಬರ್ತಾ ಇದೆ. ಬಟ್ ಏನಂದ್ರೆ ಪಿನ್ ವೆರಿಫೈ ಆದ್ಮೇಲೆ ಒಂದ್ 10 ರಿಂದ 12 ಗಂಟೆ ಬೇಕು ಈ ಸ್ಟೆಪ್ 2 ಎರರ್ ಹೋಗಕ್ಕೆ. ಅದಾದ್ಮೇಲೆ ಇದು ಕೂಡ ಸಾಲ್ವ್ ಆಗುತ್ತೆ. ಸೊ ಈ ರೀತಿ ನಿಮ್ಮ ಆಡ್ಸೆನ್ಸ್ ಅಲ್ಲಿ ಅಡ್ರೆಸ್ ವೆರಿಫಿಕೇಶನ್ ನೀವು ಇಮೇಲ್ ಮುಖಾಂತರನೇ ಮಾಡಬಹುದು. ವಿಡಿಯೋ ಎಲ್ಲಾದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿದ್ದಾರೆ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಂತಹದೇ ಯೂಸ್ಫುಲ್ ಕಂಟೆಂಟ್ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.